ಪ್ರಿಯ ಬಂಧುಗಳೇ, ನಾನು ಟಿ ಎಂ ರಾಮಕೃಷ್ಣ, KRS ಮುಖಂಡ. ನಾಳೆ KRS ಪಕ್ಷದ ವತಿಯಿಂದ ನಡೆದಿರುವ ವಾಹನ ಜಾಥಾ ವೆಹಿಕಲ್ ರ್ಯಾಲಿ ಇದು KRS ಪಕ್ಷದ ವತಿಯಿಂದ ನಡೆಯಲಿದೆ. ಇಂದಿನ ನೂತನ ಮುಖ್ಯಮಂತ್ರಿಯಾಗಿರುವ DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ತೀರ್ಮಾನ ತಗೊಂಡಿರುವಂಥ ಇವತ್ತು ಬೈರಮಂಗಲ ಮತ್ತು ಕಂಚಗಾರಿನಲ್ಲಿ 2 ಪಂಚಾಯಿತಿಯಲ್ಲಿ ಸುಮಾರು 26 ಹಳ್ಳಿಯ ಆ ಪ್ರದೇಶವನ್ನು ಇವತ್ತು ಏನು ರೈತರಿಗೆ ಅನ್ಯಾಯ ಮಾಡಿ ಬಂಡವಾಳಶಾಹಿಗೆ ರೆಡ್ ಕಾರ್ಪೆಟ್ ಹಾಸುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ KRS ಪಕ್ಷ ತೀರ್ಮಾನ ಮಾಡಿದೆ. ಅದರಂತೆ ಒಂದು ಉಗ್ರವಾದ ಹೋರಾಟವನ್ನು ಈಗಾಗಲೇ ಮಾಡ್ತಾ ಇದೆ, ಮುಂದೆ ನಿರಂತರವಾಗಿ ಮಾಡುತ್ತೆ. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾಳೆ ಎಲ್ಲ ನಾಗರಿಕ ಬಂಧುಗಳು, ರೈತರು, ಕಾರ್ಮಿಕರು ಎಲ್ಲರೂ ಸೇರಿ ನಾಳಿನ ಬಿಡದಿ ಚಲೋ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬರಬೇಕು. ವೆಹಿಕಲ್ ಜಾಥಾಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ KRS ಪಕ್ಷದ ಮುಖಂಡನಾದ TM ರಾಮಕೃಷ್ಣ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಂಧುಗಳೇ, ಎಲ್ಲರೂ ಪಾಲ್ಗೊಳ್ಳಿ.